ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಏನು ಮಾಡ್ತಿದ್ದೀರಾ ಹೇಳಿ ಕೇಳಿ ಮಳೆಗಾಲ ಸಿಕ್ಕಾಪಟ್ಟೆ ಚಳಿ ಸಖತ್ ಚಿಲ್ಡ್ ಆಗಿದೆ ವೆದರು ಸಂಜೆ ಟೈಮಲ್ಲಿ ಸ್ಪೈಸಿ ಆಗಿರೋ ಸ್ನ್ಯಾಕ್ಸ್ ಜೊತೆ ಸೂಪರ್ ಆಗಿರೋ ಟೀ ಕುಡಿದ್ರೆ ಹೆಂಗಿರುತ್ತೆ ಸೂಪರ್ ಆಗಿರುತ್ತಲ್ಲ ಸಖತ್ ಮಜಾ ಬರುತ್ತೆ ಸೊ ಇವತ್ತು ತಂದೂರಿ ಟೀ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಿಕಾಸ್ ತಂದೂರಿ ಟೀ ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇದೆ ಈ ತಂದೂರಿ ಟೀ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪುಣೆನಲ್ಲಿ ಸೊ ತುಂಬ ಫೇಮಸ್ ಆಗ್ತಾ ಇದೆ ಇತ್ತೀಚೆಗೆ ಈ ರೆಸಿಪಿ ಆ್ಯಂಡ್ ತುಂಬ ಬೇಗನೆ ಫೇಮಸ್ ಆಗ್ತಿದೆ ಅಂತ ಹೇಳ್ಬೋದು ಪುಣೆನಲ್ಲಿ ಫಸ್ಟ್ ಸ್ಟಾರ್ಟ್ ಆದ್ರೂ ಈಗ ಭಾರತದಾದ್ಯಂತ ಪ್ರಪಂಚದಾದ್ಯಂತ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇರುವಂಥ ಒಂದು ಟೀ ತಂದೂರಿ ಟೀ ಹೆಸರೇ ಹೇಳೋ ಹಾಗೆ ಮಣ್ಣಲ್ಲಿ ಮಾಡಿರುವಂಥ ಒಲೆ ತಂದೂರಿನಲ್ಲಿ ಈ ಮಣ್ಣಿನ ಚಿಕ್ಕ ಚಿಕ್ಕ ಕುಡಿಕೆಗಳನ್ನು ರೀಹೀಟ್ ಮಾಡ್ತಾರೆ ಕೆಂಡದಷ್ಟೇ ಚೆನ್ನಾಗಿ ಇದು ಕಾಯಬೇಕು ಈ ಥರ ಚೆನ್ನಾಗಿ ಕೆಂಡದಷ್ಟು ಚೆನ್ನಾಗಿ ಕಾದ ಮೇಲೆ ಅದರಲ್ಲಿ ಟೀನ ಪೌರ್ ಮಾಡ್ತಾರೆ ಅಂದರೆ ಮಾಮೂಲಿ ಟೀ ಇರ್ಬೋದು ಮಸಾಲ ಟೀ ಇರ್ಬೋದು ಇರಾನಿ ಚಹಾ ಇರ್ಬೋದು ಹೈದ್ರಾಬಾದಿ ಚಹಾ ಇರ್ಬೋದು ಯಾವ್ದು ಬೇಕಾದರೂ ನೀವು ಟೀನ ಉಪಯೋಗಿಸ್ಬೋದು ಬಟ್ ಈ ಏನು ರೀಹೀಟ್ ಮಾಡ್ತಾರಲ್ಲ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ಕಾಯಬೇಕು ನಾವು ಟೀನ ಹಾಕಿದಾಗ ಅದು ಮತ್ತೆ ಕುದಿಬೇಕು ಈ ಮಣ್ಣಿನ ಕುಡಿಕೆನಲ್ಲಿ ಆ ಥರ ಕಾದಾಗ ಮಾತ್ರ ನಮಗೆ ರಿಯಲ್ ಟೇಸ್ಟ್ ಸಿಗೋಕ್ಕೆ ಸಾಧ್ಯ ತಂದೂರಿ ಮನೆಯಲ್ಲಿ ಇಲ್ಲ ಅಂತಂದರೆ ನಾವು ಫುಲ್ಕ ಮಾಡೋಕ್ಕೆ ಅಂತ ಏನು ಗ್ರಿಲ್ ಉಪಯೋಗಿಸ್ತೀವಿ ಆ ಗ್ರಿಲ್ಲನ್ನು ಉಪಯೋಗಿಸ್ಬಿಟ್ಟು ಅದರ ಮೇಲೆ ನಾವು ಈ ಚಿಕ್ಕ ಚಿಕ್ಕ ಮಣ್ಣಿನ ಕುಡಿಕೆಗಳನ್ನು ಪ್ಲೇಸ್ ಮಾಡಿ ಗ್ಯಾಸ್ ಸ್ಟವ್ನ ಫ್ಲೇಮ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೆಂಡದಷ್ಟೇ ಚೆನ್ನಾಗಿ ಕಾಯಿಸ್ಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ಕಾಣಿಸ್ತಾ ಇದೆ ಕೆಂಡ ಥರನೇ ಆಗ್ತಾ ಇದೆ ಈ ಕುಡಿಕೆ ಸೊ ಇದರಲ್ಲಿ ನಾವು ಟೀನ ಹಾಕಿದಾಗ ಅದು ಮತ್ತೆ ಎಗೇನ್ ಬಾಯ್ಲ್ ಆಗುತ್ತೆ ಈ ಬಾಯ್ಲಿಂಗ್ ಪ್ರೋಸೆಸ್ಸಲ್ಲಿ ಮಡ್ ಫ್ಲೇವರ್ ಏನಿರುತ್ತೆ ಅದು ತುಂಬ ಚೆನ್ನಾಗಿ ಟೀ ಜೊತೆ ಬ್ಲೆಂಡ್ ಆಗುತ್ತೆ ಸೊ ಆಗ ನಮಗೆ ಒಂದು ವಿಶೇಷವಾದ ಟೇಸ್ಟ್ ಸಿಗುತ್ತೆ ಸೂಪರ್ ಟೇಸ್ಟ್ ಇದು ಆ್ಯಕ್ಚುಲಿ ನೀವು ಟೇಸ್ಟ್ ಮಾಡಿದಾಗೆ ಗೊತ್ತಾಗೋದು ಇದು ಹೇಗಿರುತ್ತೆ ಅಂತ ಸೊ ಈಗ ಇನ್ನೊಂದು ಪಾಟ್ ತೊಗೊತಾರೆ ನೋಡಿ ಸೊ ಆ ಪಾಟ್ ಕೂಡ ಅಷ್ಟೇ ಚೆನ್ನಾಗಿ ಕಾದಿದೆ ಕೆಂಡ ಥರ ಕಾದಿದೆ ಈಗ ಮತ್ತೆ ಕುದೀತಾ ಆ ಫ್ಲೇವರ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕೆಳಗಡೆ ಒಂದು ಕಂಟೈನರ್ ಇಟ್ಕೊಂಡಿದ್ದಾರೆ ಇದು ಹಿತ್ತಾಳೆದು ನಮಗೆ ಮನೆಯಲ್ಲಿ ಹಿತ್ತಾಳೆ ತಾಮ್ರ ಏನೂ ಇಲ್ಲ ಅಂದರೆ ಸ್ಟೀಲ್ ಬೌಲ್ ಕೂಡ ನಾವು ಯೂಸ್ ಮಾಡ್ಬೋದು ಸೊ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಯಾವ ಥರ ಟೀ ಬೇಕಾದರೂ ನೀವು ಇದಕ್ಕೆ ಫಿಲಪ್ ಮಾಡ್ಬೋದು ನಾನು ಇರಾನಿ ಚಾಯ್ ಹೆಂಗೆ ಮಾಡೋದು ದಮ್ ಇರಾನಿ ಚಾಯ್ ಹೆಂಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನೀವು ಕೂಡ ಇದನ್ನು ಆರಾಮ್ಸೆ ಮನೆಯಲ್ಲಿ ಮಾಡ್ಬೋದು ನಾನು ಹೇಳ್ದಂಗೆ ತಂದೂರಿ ಇಲ್ಲ ಅಂತಂದರೆ ತುಂಬ ಈಸಿಯಾಗಿ ಫುಲ್ಕಾ ಮೇಕರ್ ಅಥವಾ ಫುಲ್ಕಾ ಗ್ರಿಲ್ ಉಪಯೋಗಿಸಿ ನೀವು ಈ ಪಾಟ್ಗಳನ್ನ ಅಂದರೆ ಚಿಕ್ಕ ಚಿಕ್ಕ ಮಣ್ಣಿನ ಕುಡಿಕೆಗಳನ್ನ ರೀಹೀಟ್ ಮಾಡ್ಬೋದು ತುಂಬ ಚೆನ್ನಾಗಿ ರೀಹೀಟ್ ಆದರೆ ನಿಮಗೆ ತುಂಬ ಒಳ್ಳೆ ಫ್ಲೇವರ್ ಸಿಗುತ್ತೆ ಅಂದರೆ ಮಡ್ ಫ್ಲೇವರ್ ಏನಿದೆ ಅದು ಟೀ ಜೊತೆ ತುಂಬ ಚೆನ್ನಾಗಿ ಬೆರೆಯುತ್ತೆ ಕುದಿಯುವಾಗ ಸೊ ಈ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್ ಅಗೇನ್ ಹೇಳ್ತಾ ಇದ್ದೀನಿ ಮನೇಲಿ ಮಾಡೋದು ಹೇಗೆ ಅಂತ ಫ್ಯೂಚರಲ್ಲಿ ನೆಕ್ಸ್ಟ್ ವೀಡಿಯೋ ಕೂಡ ಮಾಡಿ ತೋರಿಸ್ತೀನಿ ನಾನು ಬಟ್ ಇಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ನಿಮಗೆ ಈ ವಿಡಿಯೋ ಹಾಕ್ತಾಯಿದ್ದೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ನೀವು ಟೇಸ್ಟ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ಗಳಲ್ಲಿ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಆ್ಯಂಡ್ ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಆ್ಯಂಡ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅದನ್ನು ಕೂಡ ಚೆಕ್ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ಸಲ್ಲಿ ನನಗೆ ಹೇಳಿ ಇರಾನಿ ಚಾಯ್ ಹೆಂಗೆ ಮಾಡೋದು ಅನ್ನೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಹಾಕಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ಟೇ ಹೋಮ್ ಸ್ಟೇ ಸೇಫ್ ಥ್ಯಾಂಕ್ಸ್ ಫಾರ್ ವಾಚಿಂಗ್